ವೈದ್ಯರ ನಿರ್ಲಕ್ಷ್ಯದ ಪರಿಣಾಮವಾಗಿ ಹೆರಿಗೆಗೆ ಬಂದದಂತಹ ಗರ್ಭಿಣಿ ಮಹಿಳೆ ಸಾವನ್ನಪ್ಪುವಂತಹ ಪ್ರಕರಣ ಈಗ ಆ ಸಂಬಂಧಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಗರ್ಭಿಣಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಮಹಿಳೆಯ ಸಂಬಂಧಿಕರಿಂದ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ಕೂಡ ನಡೆಸಲಾಗ್ತಾ ಇದ್ದು ಫೆಬ್ರವರಿ 22ರ ಭಾನುವಾರ ಶ್ರುತಿ ಎಂಬುವರು ಸಾವನ್ನಪ್ಪಿರುತ್ತಾರೆ. ಹಾಸನದ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆ ಇದಾಗಿರುತ್ತೆ. ಹೆಣ್ಣು ಮಗುವಿಗೆ ಜನ್ಮ ನೀಡಿ ಬಳಿಕ ತೀವ್ರ ಅಸ್ವಸ್ಥಗೊಂಡಂತಹ ಶ್ರುತಿ ಭಾನುವಾರ ಸರಿಯಾದ ಸಮಯಕ್ಕೆ ವೈದ್ಯರ ಚಿಕಿತ್ಸೆಗೆ ಲಭ್ಯವಿರಲಿಲ್ಲ. ವೈದ್ಯರ ನಿರ್ಲಕ್ಷ್ಯದ ಪರಿಣಾಮವಾಗಿ ಶ್ರುತಿಯವರನ್ನ ಕಳ್ಕೊಂಡ್ವಿ ಅಂತ ಆಕೆಯ ಪತಿ ಪುನೀತ್ ಮಾತನಾಡಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬಡವ್ರ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ತಿಲ್ಲ, ನನ್ನ ಮನೆ ಹಾಳು ಮಾಡಿ ಹಾಕ್ಬಿಟ್ರು, ಮನೆ ಹಾಳು ಮಾಡಿ ಹಾಕ್ಬಿಟ್ರು ಕಣಪ್ಪ. ಭಗವಂತ ನನಗೆ ಬಂದ ಪರಿಸ್ಥಿತಿ ಬಂದಿರೋರೆಲ್ಲ ಬಡವ್ರು ಕಣಪ್ಪ, ಯಾರಿಗೂ ಬರಬಾರ್ದು 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 ಗಣಪ ಒಳ್ಳೆ ಸ್ಪೆಷಲಿಟಿ. ಭಾನುವಾರ ಅಂದರೆ ಏನಂದರೆ ಭಾನುವಾರ ಕೆಟ್ಟವಾರನ, ಭಾನುವಾರ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಯಾಕೆಲ್ಲ ಸಿಗಲ್ಲ. ಹೋಗಿ ಅಲ್ಲೋಗಿ ಯಾರಂಗೆ ಕೇಳೋಣ. ಇದು ಒಂದು ಸಮಸ್ಯೆ, ಇದು ಒಂದು ಇನ್ನು 30 ವರ್ಷನಿಲ್ಲ, ಮದುವೆಗೆ 8 ವರ್ಷಕ್ಕೆ ಓಡೋದಲ್ಲಪ್ಪ. ವಿದ್ಯಾದಾನ ಮಹಾದಾನ ಅನ್ನೋದು ಮನಸ್ಸೊಳಗೆ ಇಟ್ಕೊಂಡು ನನ್ನ ಹೆಂಡತಿ ಟೀಚರ್ ಮಾಡಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಆ ದಿನ ವೈದ್ಯರ ಕೊರತೆ ಇತ್ತ, ಏನಾಯ್ತು? ಅವರ ಸಾವಿಗೆ ಕಾರಣ ಹೇಗೆ ಆಸ್ಪತ್ರೆಯ ವೈದ್ಯರಾಗ್ತಾ ಇದ್ದಾರೆ? ದಿವ್ಯ ಜೊತೆ ಏನು ಭಾನುವಾರ ನಡೆದಿರ್ತಕ್ಕಂತಹ ಘಟನೆ ಇಂದು ಬೆಳಕಿಗೆ ಬಂದಿರ್ತಕ್ಕಂಥ ಏನು ಹನುಮನಹಳ್ಳಿ ಗ್ರಾಮದ ಪುನೀತ್ ಹಾಗೂ ಆಕೆಯ ಪತ್ನಿ ಶ್ರುತಿ ಏನಿರ್ತಾರೆ, ಅವರು ಇತ್ತೀಚೆಗಷ್ಟೇ ಮದುವೆಯಾಗಿ ಹೆರಿಗೆಗೆಂದು ಭಾನುವಾರ ಹಾಸನದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಬಂದಿರ್ತಾರೆ. ಅವರು ಆರೋಗ್ಯವಾಗಿ ಇರ್ತಾರೆ ಅಂತ ಈಗ ಪತಿ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಅಂತ್ಯಕ್ರಿಯೆ ಮುಗಿದಿದೆ, ಹಾಗಾಗಿ ಇಂದು ಬಂದು ವೈದ್ಯರ ನಿರ್ಲಕ್ಷ್ಯ ಅಂತ ಆರೋಪವನ್ನು ಮಾಡಿ ಆಸ್ಪತ್ರೆ ಎದುರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಏಕಾಏಕಿ ಬಂದಿದ್ದಂತಹ ಗರ್ಭಿಣಿ ಮಹಿಳೆಗೆ ಆರಂಭದಲ್ಲಿ ಚಿಕಿತ್ಸೆಯನ್ನು ಸಹ ನೀಡ್ತಾರೆ. ಆನಂತರ ಹೆಣ್ಣು ಮಗುವು ಸಹ ಜನನವಾಗುತ್ತೆ. ಅದಾದ ಬಳಿಕ ಏಕಾಏಕಿ ರಕ್ತ ಬೇಕು ಅಂತ ಹೇಳ್ತಾರೆ. ರಕ್ತವನ್ನು ಹೊಂದಿಸಲು ಕೆಲವು ಸಮಯ ತೆಗೆದುಕೊಳ್ಳುತ್ತೆ. ಆ ಬಳಿಕ ನಿಮ್ಮ ಪತ್ನಿಗೆ ಗಂಭೀರ ಪರಿಸ್ಥಿತಿ ಇದೆ, ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆದ್ರೆ ನಾವು ಆ ವೈದ್ಯರಿಗೆ ಮನವಿಯನ್ನು ಮಾಡಿದ ನಂತರ ಅಲ್ಲೇ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ತಾರೆ. ಬಳಿಕ ಆಕೆ ಸಾವನ್ನಪ್ಪಿರ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ವೈದ್ಯರ ನಿರ್ಲಕ್ಷ್ಯದಿಂದಲೇ ಆಕೆ ಸಾವನ್ನಪ್ಪಿದರೆ. ಆಕೆಗೆ ಯಾವುದೇ ರೀತಿಯ ಕಾಯಿಲೆಗಳು ಇರಲಿಲ್ಲ, ಆರೋಗ್ಯವಾಗಿದ್ರು. ಆದ್ರೆ ಸರಿಯಾಗಿ ಚಿಕಿತ್ಸೆಯನ್ನು ನೀಡಿದ ಕಾರಣ ಆ ವೈದ್ಯ ಏನು ಹೆರಿಗೆಯನ್ನ ಮಾಡಿಸಿದ್ರು ಸುಮಾ ಅಂತ ವೈದ್ಯರೇಂದ್ರೆ ಅವರು ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಈಗ ಆಸ್ಪತ್ರೆ ಮುಂದೆ ಇಂದು ಬಂದು ತಮ್ಮ ಸಂಬಂಧಿಕರಿರ್ಬೋದು, ಸ್ನೇಹಿತರಿರ್ಬೋದು ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. ತಮ್ಮ ಪತ್ನಿಗೆ ನ್ಯಾಯವನ್ನ ದೊರಕಿಸ್ಬಿಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾರೆ. ಮತ್ತೊಂದೆಡೆ 2 ದಿನದ ಹಸುಕೂಸು ಅದೇ ಆಸ್ಪತ್ರೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರ್ತಕ್ಕಂಥದ್ದು.